Hi my dear students, welcome back to online class and also welcome back to science class. In this class we discuss about the chapter nutrition in plants. ಸೊ ಹಾಗಾದರೆ ಈ ಒಂದು ಕಾನ್ಸೆಪ್ಟ್ ಮೇಲೆ ಅಂದರೆ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಈ ಕಾನ್ಸೆಪ್ಟ್ ಮೇಲೆ ನೀವು ಆಲ್ರೆಡಿ 6ನಲ್ಲಿ ನೀವು ಡಿಸ್ಕಸ್ ಮಾಡಿದ್ದೀರಾ ಹೌದಲ್ವಾ. ಸೊ ಹಾಗಾದರೆ ನ್ಯೂಟ್ರಿಷನ್ ಅಂದರೆ ಏನು, ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಅಂದರೆ ಏನು, ಅದರಲ್ಲಿ ನ್ಯೂಟ್ರಿಷನ್ಸ್ ಅಂದರೆ ಅದರಲ್ಲಿ ಯಾವ್ಯಾವ ಬರ್ತವೆ, ಹೇಗೆ ಬರ್ತವೆ, ಪ್ಲಾಂಟ್ಸು ಫುಡ್ನ ಹೇಗೆ ಪ್ರೊಡಕ್ಟ್ ಮಾಡುತ್ತೆ ಅಂದರೆ ಪ್ರೊಡಕ್ಷನ್ ಹೇಗೆ ಮಾಡುತ್ತೆ ಫುಡ್ನ ಅನ್ನೋದನ್ನು ನಾವು ಈ ಕ್ಲಾಸ್ನಲ್ಲಿ ನಾವು ತಿಳ್ಕೊತಾ ಹೋಗೋಣ. ಓಕೆ, ಸೊ ನಿಮ್ಗಾಗಲೇ ಗೊತ್ತು food is essential for all living organisms. You also learn about ಒಂದು carbohydrates, lipids, proteins, vitamins and also fats. ಸೊ ಹೌದಲ್ವಾ. ಸೊ ಹಾಗಾದರೆ ಇದ್ರ ಬಗ್ಗೆ ನಮಗೆ ಫಸ್ಟ್ ಈ ಚಾಪ್ಟರ್ ಹೋಗೋಕ್ಕಿಂತ ಮುಂಚೆ ಬೇಸಿಕ್ನ ನಾವು ತಿಳ್ಕೊತಾ ಹೋಗೋಣ. ಹಾಗಾದರೆ ಈ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಏನು, ಎಲ್ಲಿ ಸಿಗ್ತವೆ, ವಿಟಮಿನ್ಸ್ ಎಲ್ಲಿ ಸಿಗ್ತವೆ, ಲಿಪಿಡ್ಸ್ ಎಲ್ಲಿ ಸಿಗ್ತವೆ, ಫ್ಯಾಟ್ಸ್ ಎಲ್ಲಿ ಸಿಗ್ತವೆ, ಸೊ ಅದನ್ನು ನಾವು ಒನ್ ಬೈ ಒನ್ ಫಸ್ಟ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಓಕೆನಾ. ಓಕೆ, ದೆನ್ ಕಮಿಂಗ್ ಟು carbohydrates, proteins, fats, and fourth one vitamins. Fifth one minerals. Those are all the components of food. ಅಂದ್ರೆ ಫುಡ್ ಪ್ರಾಡಕ್ಟ್ ಆಗಬೇಕು ಅಂತಂದ್ರೆ, ಫುಡ್ ಪ್ರೊಡಕ್ಷನ್ ಆಗಬೇಕು ಅಂತಂದ್ರೆ ಯಾವಾಗ ಬೇಕು ನಮಗೆ? ಒಂದು ಕಾರ್ಬೋಹೈಡ್ರೇಟ್ಸ್ ಬೇಕು, ಪ್ರೋಟೀನ್ಸ್ ಬೇಕು, ಫ್ಯಾಟ್ಸ್ ಬೇಕು, ವೈಟಮಿನ್ಸ್ ಬೇಕು, ಹಾಗೇನೆ ಮಿನರಲ್ಸ್ ಬೇಕು. ದೋಸ್ ಆಲ್ ಆರ್ ದ ಕಾಂಪೊನೆಂಟ್ಸ್ ಆಫ್ ಫುಡ್. ಸೊ ಹಾಗಾದ್ರೆ ದೋಸ್ ಕಾಂಪೊನೆಂಟ್ಸ್ ಆಫ್ ಫುಡ್ nutrition. ಹಾಗಾದ್ರೆ ದೋಸ್ ಅಂದ್ರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ವೈಟಮಿನ್ಸ್ ಮತ್ತೆ ಮಿನರಲ್ಸ್, ದೋಸ್ ಆರ್ ಆಲ್ ದ ಕಾಂಪೊನೆಂಟ್ಸ್ ಆಫ್ ಫುಡ್. ಸೊ ಹಾಗಾದ್ರೆ ದೋಸ್ ಕಾಂಪೊನೆಂಟ್ಸ್ ಆಫ್ ಫುಡ್ಸ್ ಆರ್ ಕಾಲ್ಡ್ ನ್ಯೂಟ್ರಿಯೆಂಟ್ಸ್. ಅಂದ್ರೆ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಏನು? ಕಾರ್ಬನ್ಸ್, ಪ್ರೋಟೀನ್ಸ್, ಫುಡ್ಸ್ ಮತ್ತೆ ವಿಟಮಿನ್ಸ್ ಮತ್ತೆ ಮಿನರಲ್ಸ್. ಸೊ ಇವಿಷ್ಟನ್ನು ಫುಡ್ ನಲ್ಲಿ ಇರ್ತದೆ. ಸೊ ಇದನ್ನ ನಾವು ಏನಂತ ಕರಿತೀವಿ? ಇವಿಷ್ಟು ಇರುತ್ತೆ ಫುಡ್ ನಲ್ಲಿ ಇರುತ್ತೆ. ಫುಡ್ ಅಂತಲ್ಲ ಆಹಾರ. ಸೊ ಇವಿಷ್ಟು ಫುಡ್ ಅಲ್ಲಿ ಇರೋದು ನಾವು ಏನಂತ ಕರಿತೀವಿ? ನ್ಯೂಟ್ರಿಯೆಂಟ್ಸ್ ಅಂದ್ರೆ ಯಾವ್ಯಾವು? ಇಷ್ಟು, ದೋಸ್ ಫೈವ್: ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ವೈಟಮಿನ್ಸ್ ಅಂಡ್ ಮಿನರಲ್ಸ್. ಸೊ ಹಾಗಾದ್ರೆ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ನಾವು ಫಸ್ಟ್ ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಹಾಗಾದ್ರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ವೈಟಮಿನ್ಸ್, ಮಿನರಲ್ಸ್, ದೋಸ್ ಆರ್ ಆಲ್ ದ ಕಾಂಪೊನೆಂಟ್ಸ್ ಆಫ್ ಫುಡ್ ಅಂತ ಗೊತ್ತಾಯ್ತು. ಸೊ ಹಾಗಾದ್ರೆ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಏನು, ಏನ್ ಅದರಿಂದ ಯೂಸು, ಫುಡ್ ಪ್ರೋಟೀನ್ಸ್ ಅಂದ್ರೆ ಏನು, ಅದ್ರ ಯೂಸ್ ಏನು, ಫ್ಯಾಟ್ಸ್ ಯೂಸ್ ಏನು, ಎಲ್ಲಿ ಸಿಗುತ್ತೆ, ವೈಟಮಿನ್ಸ್ ಅಂದ್ರೆ ಏನು, ಎಲ್ಲಿ ಸಿಗುತ್ತೆ, ಮಿನರಲ್ಸ್ ಅಂದ್ರೆ ಏನು, ಎಲ್ಲಿ ಸಿಗುತ್ತೆ ಅದನ್ನು ನಾವು ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಸೊ ಹಾಗಾದ್ರೆ ಫಸ್ಟ್ ಒಂದು ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ದೋಸ್ ಆರ್ ದ ಶುಗರ್ಸ್, ಸ್ಟಾರ್ಚಸ್ ಅಂಡ್ ಫೈಬರ್ಸ್ ಫೌಂಡ್ in fruits and grains and vegetables and also milk. Those are the sugars. So those are all the sugars. Carbohydrates are the sugars, starches and fibers found in fruits. ಅಂದ್ರೆ ಹಣ್ಣುಗಳಿರುತ್ತೆ, ಗ್ರೇನ್ಸ್ ಇರುತ್ತೆ, ಮತ್ತೆ
ವೆಜಿಟೇಬಲ್ಸ್ ನಲ್ಲಿ ಇರುತ್ತೆ ಅಂಡ್ ಆಲ್ಸೋ ಮಿಲ್ಕ್ ನಲ್ಲಿ ಕೂಡ ಇರುತ್ತೆ. ಸೊ ಹೀಗೆ ಕಾರ್ಬೋಹೈಡ್ರೇಟ್ಸ್ ಆಯಿತು. ನೆಕ್ಸ್ಟ್ ಪ್ರೋಟೀನ್ಸ್ ಮೇಡ್ ಅಪ್ ಆಫ್ ಅಮೈನೋ ಆಸಿಡ್ಸ್. AC ಸ್ಟ್ಯಾಂಡ್ಸ್ ಫಾರ್ ಅಮೈನೋ ಆಸಿಡ್. ಸೊ ಇರುತ್ತೆ ಮೇಡ್ ಅಪ್ ಆಫ್ ಅಮೈನೋ ಆಸಿಡ್. ಪ್ರೋಟೀನ್ಸ್ ಅಂದ್ರೆ ಇದು ಏನ್ರಿಂದ ಆಗುತ್ತೆ? ಅಮೈನೋ ಆಸಿಡ್ಸ್ ಇಂದ ಆಗುತ್ತೆ. ಸೊ ಫೌಂಡ್ ಇರುತ್ತೆ ಮಸಲ್ಸ್ ಅಲ್ಲಿ ಇರುತ್ತೆ, ಮತ್ತೆ ಬೋನ್ಸ್ ಅಲ್ಲಿ, ಮತ್ತೆ ಸ್ಕಿನ್, ಮತ್ತೆ ಹೇರು. ಹಾಗೇನೆ ಪ್ರೋಟೀನ್ಸ್ ನಾವು ಏನಂತ ಕರಿತೀವಿ? ಹಾಗೇನೆ ಈ ಅಮೈನೋ ಆಸಿಡ್ಸ್ ನಾವು ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಪ್ರೋಟೀನ್ಸ್ ಅಂತ ನೀವು ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ನಲ್ಲಿ ನಿಮ್ಮ ಹಿಂದಿನ ತರಗತಿಯಲ್ಲಿ ನೀವು ಅಲ್ಲೇ ತಿಳ್ಕೊಂಡಿದ್ದೀರಿ. ಏನಂತ? ಅಮೈನೋ ಆಸಿಡ್ಸ್ ಅದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಪ್ರೋಟೀನ್ಸ್ ಅಂತ ನೀವು ತಿಳ್ಕೊಂಡಿದ್ದೀರ. ಸೊ ಹಾಗೆ ನೀವು ಎಲ್ಲಿರುತ್ತೆ? ಮಸಲ್ಸ್ ಇರುತ್ತೆ, ಬೋನ್ಸ್ ಇರುತ್ತೆ, ಸ್ಕಿನ್ ಇರುತ್ತೆ, ಹೇರ್ ಇರುತ್ತೆ ಅಂತ ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರ. ಸೊ ಇದು ನೆಕ್ಸ್ಟ್ ಬಂದು ಫ್ಯಾಟ್ಸ್ ಇರುತ್ತೆ. ಬಟರ್, ಬೆಣ್ಣೆ, ಆಯಿಲ್, ನಟ್ಸ್ ಮತ್ತೆ ಫಿಶ್, ಹೀಗೆ ಫ್ಯಾಟ್ಸ್. ಹಾಗಾದ್ರೆ ಇವು ಒಬ್ಬ 50%ಗೆ ನಮಗೆ ಮೇನ್ ಆಗಿ ಬೇಕಾಗಿರೋದು ಏನಂತಂದ್ರೆ ಇಷ್ಟನ್ನು ಬೇಕು. ಸೊ ಇಷ್ಟರಲ್ಲಿ ನಮ್ಗೆ ಯಾವ್ದು ಜಾಸ್ತಿ ಬೇಕು ಅಂತಂದ್ರೆ ಫಸ್ಟ್ ಬಂದು ಪ್ರೋಟೀನ್ಸ್ ಫಸ್ಟ್, ಸೆಕೆಂಡ್ ಬಂದು ಕಾರ್ಬೋಹೈಡ್ರೇಟ್ಸ್. ಸೊ ಅದಾದ್ಮೇಲೆ ವೈಟಮಿನ್ಸ್, ಮಿನರಲ್ಸ್, ಲಾಸ್ಟ್ ಫ್ಯಾಟ್ ಎಷ್ಟು ಬೇಕು? ಫ್ಯಾಟು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಬೇಕು, ಹೌದಾ? ಇನ್ನು ನೆಕ್ಸ್ಟ್ ಬಂದು ವೈಟಮಿನ್ಸ್ ಇಟ್ ಹೆಲ್ಪ್ಸ್ ಅವರ್ ಬಾಡಿ ನೀಡ್ಸ್ ಟು ಗ್ರೋ ಅಂಡ್ ಡೆವಲಪ್ ನಾರ್ಮಲಿ. ಹಾಗಾದ್ರೆ ವೈಟಮಿನ್ಸ್ ನಲ್ಲಿ ಅವರ್ ಬಾಡಿ ನೀಡ್ಸ್ 13 ವೈಟಮಿನ್ಸ್. ಸೊ ಅವು ಯಾವ್ಯಾವು ಅಂದ್ರೆ ನಮ್ಮ ಬಾಡಿಗೆ 13 ವೆರೈಟೀಸ್ ಆಫ್ ವೈಟಮಿನ್ಸ್ ಬೇಕು. ಸೊ ಅವು ಯಾವ್ಯಾವು ಅಂದ್ರೆ ಒಂದು ಹೇಳ್ತೀನಿ. ವಿಟಮಿನ್ ಎ, ಓಕೆನಾ? ನೆಕ್ಸ್ಟ್ ಬಂದು ಎರಡನೇ ಬಂದು ವಿಟಮಿನ್ ಬಿ, ಮೂರನೇ ಬಂದು ವಿಟಮಿನ್ ಸಿ, ಫೋರ್ತ್ ಒನ್ ವಿಟಮಿನ್ ಡಿ, ಫಿಫ್ತ್ ಒನ್ ವಿಟಮಿನ್ ಕೆ, ಸಿಕ್ಸ್ತ್ ಒನ್ ಥೈಮಿನ್, seventh one riboflavin, the eighth one niacin, ninth one pantothenic acid, 10th one biotin, 11th one vitamin B6 and 12th one vitamin B12. ನೀವು ಕಾಮನ್ ಕೇಳ್ತೀರಾ ಅಲ್ವಾ? ವಿಟಮಿನ್ B12 ನೀವು ಕೇಳ್ತಾನೆ ಇರ್ತೀರಾ. ಸೊ ಲಾಸ್ಟ್ಲಿ folate, 13th. So those are all the 13 vitamins required for our body. Our body needs 13 vitamins. So those 13 vitamins are our body required. In the next one, minerals. So ಹಾಗಾದ್ರೆ ಈ ಮಿನರಲ್ಸ್ ಇದಿರುತ್ತೆ ಫಿಶ್ ಅಲ್ಲಿ ರಿಚ್ ಆಗಿರುತ್ತೆ ಮಿನರಲ್ಸ್. ಹಾಗೇನೆ ಮಿಲ್ಕ್, ಕಾಮನ್ ಆಗಿ ಮಿಲ್ಕ್ ನಲ್ಲಿ ಈ ಎಲ್ಲಾ ವೈಟಮಿನ್ಸ್ ಇರುತ್ತೆ, ಮಿನರಲ್ಸ್ ಇರುತ್ತೆ, ಫ್ಯಾಟ್ಸ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಸೊ ಮಿಲ್ಕ್ ಎಸೆನ್ಷಿಯಲ್ ಫಾರ್ ಅವರ್ ಬಾಡಿ, ಹೈಲಿ ಎಸೆನ್ಷಿಯಲ್ ಅವರ್ ಬಾಡಿ, ಓಕೆನಾ? ಫಿಶ್ ಮತ್ತು ಮಿಲ್ಕ್ ಎಕ್ಸೆಟ್ರಾ ಮಿನರಲ್ಸ್ ಇಷ್ಟಲ್ಲಿ ಇರುತ್ತೆ. ಹಾಗೇನೆ ಇದಕ್ಕೆ ಎಕ್ಸಾಂಪಲ್, ಮಿನರಲ್ಸ್ಗೆ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಅದಕ್ಕೊಂದು ಕ್ಯಾಲ್ಸಿಯಂ ಏನಿರುತ್ತೆ ಅಂತಂದ್ರೆ ಮಿನರಲ್ಸ್ ನಾವು ಹೇಗೆ ಪಡ್ಕೊಂತೀವಿ ಅಂದ್ರೆ ಒಂದು ಕ್ಯಾಲ್ಸಿಯಂ, ಹೌದಲ್ವಾ? ಕ್ಯಾಲ್ಸಿಯಂ ನಲ್ಲಿ ಸೆಕೆಂಡ್ ಬಂದು ಸೋಡಿಯಂ, ಥರ್ಡ್ ಬಂದು ಕ್ಲೋರೈಡ್, ಫೋರ್ತ್ ಬಂದು ಐರನ್, ಫಿಫ್ತ್ ಬಂದು ಅಯೋಡಿನ್. ಸೊ ಇದರಲ್ಲಿ ನೀವು ಯಾವ್ದು ಕಾಮನ್ ಆಗಿ ಕೇಳಿರ್ತೀರಾ? ಕ್ಯಾಲ್ಸಿಯಂ ಕೇಳಿರ್ತೀರಾ ಕಾಮನ್ ಆಗಿ ನೀವು. ನೆಕ್ಸ್ಟ್ ಒಂದು ಅಯೋಡಿನ್ ನೀವು ಕೇಳಿರ್ತೀರಾ, ನೆಕ್ಸ್ಟ್ ಐರನ್. ಸೊ ಇವನ್ನ ಹೆಚ್ಚಾಗಿ ಕೇಳಿರ್ತೀರಾ, ಹೌದಲ್ವಾ? ಸೊ ದಿಸ್ ಆಲ್ ದ ಎಕ್ಸಾಂಪಲ್ ಫಾರ್ ಮಿನರಲ್ಸ್. ಮಿನರಲ್ಸ್ ಹಾಗಾದ್ರೆ ಎಲ್ಲಿರುತ್ತೆ? ಮಿಲ್ಕು ಮತ್ತೆ ಫಿಶ್ ನಲ್ಲಿ. ಸೊ ಎಕ್ಸೆಟ್ರಾ. ಸೊ ಹಾಗಾದ್ರೆ ಮಿಲ್ಕ್ ನಲ್ಲಿ ನಾವು ಹೆಚ್ಚು ಮಿನರಲ್ಸ್ ಮಾತ್ರ ಅಲ್ಲ, ವೈಟಮಿನ್ಸ್ ನಾವು ನೋಡ್ತೀವಿ, ಫ್ಯಾಟ್ಸ್ ಅನ್ನು ನೋಡ್ತೀವಿ, ಪ್ರೋಟೀನ್ಸ್ ಅನ್ನು ನೋಡ್ತೀವಿ, ಕಾರ್ಬೋಹೈಡ್ರೇಟ್ಸ್ ನಾವು ಮಿಲ್ಕ್ ಅನ್ನ ಇರುತ್ತೆ ಅಂತ ನಮಗೆ ಗೊತ್ತಾಯ್ತು. ಸೊ ಇದು ನೆಕ್ಸ್ಟ್. ಸೊ ನಮಗೆ ಗೊತ್ತಾಯ್ತು ದೋಸ್ ಆರ್ ಆಲ್ ದ ಕಾಂಪೊನೆಂಟ್ಸ್ ಆಫ್ ಫುಡ್ ಅಂತ ಗೊತ್ತಾಯ್ತು. ಮತ್ತೆ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಎಲ್ಲಿರುತ್ತೆ ಏನೇನು ಅಂತ ಗೊತ್ತಾಯ್ತು. ಐದ್ರ ಬಗ್ಗೆ ನಾವು ಈ 5 ಬಗ್ಗೆ ನಾವು ತಿಳ್ಕೊಂತ ಹೋದ್ವಿ. ಸೊ ನೆಕ್ಸ್ಟ್
ಈಸ್ ಎಸೆನ್ಷಿಯಲ್ ಫಾರ್ ಆಲ್ ಲಿವಿಂಗ್ ಆರ್ಗನಿಸಮ್ಸ್. ಹೌದಲ್ವಾ? ಆಹಾರ ಇಲ್ಲದೆ ನಾವು ಯಾವುದೇ ಕೆಲಸ ಕೂಡ ಮಾಡೋಕ್ಕಾಗಲ್ಲ. ಸೊ ಫುಡ್ ಈಸ್ ಎಸೆನ್ಷಿಯಲ್ ಫಾರ್ ಆಲ್ ಲಿವಿಂಗ್ ಆರ್ಗನಿಸಮ್ಸ್ ಅಂದ್ರೆ ಇವನ್ ಪ್ಲಾಂಟ್ಸ್ ಇಂದ ಹಿಡಿದು ಅನಿಮಲ್ಸ್ ಏನ್ ಬೇಕು? ಫುಡ್ ಬೇಕು. ಅಲ್ಲಿ ಯಾವುದೇ ಕೆಲಸ ಮಾಡಬೇಕು ಅಂತಂದ್ರೂ ನಮ್ಗೆ ಏನ್ ಬೇಕು? ದೋಸ್ ಫೈವ್ ಅಂದ್ರೆ ಫುಡ್ ಮೇಲೆಗೆ ಬೇಕೇ ಬೇಕು. ಹೌದಲ್ವಾ? ಸೊ ಹಾಗಾದ್ರೆ ಪ್ಲಾಂಟ್ಸ್ ಫುಡ್ನ ಅವೇನೇ ಮಾಡ್ಕೊತಾರೆ. ಅಂದ್ರೆ ಪ್ಲಾಂಟ್ಸ್ ಕೆನ್ ಮೇಕ್ ಫುಡ್ ದೆಮ್ಸೆಲ್ಫ್. ಹೌದಲ್ವಾ? ಬಟ್ ಅನಿಮಲ್ಸ್ including human beings also. Human beings also. Andre plants make food themselves, but human beings, animals including human beings cannot make food themselves. Andre directly or indirectly animals ಮತ್ತೆ human beings ಏದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಡಿಪೆಂಡ್ಸ್ ಆನ್ ಇದ್ರ ಮೇಲೆ ಪ್ಲಾಂಟ್ಸ್. ಸೊ ಹೌದಲ್ವಾ? ಅಂದ್ರೆ ಅನಿಮಲ್ಸ್ ಮತ್ತೆ ಹ್ಯೂಮನ್ ಬೀಯಿಂಗ್ಸ್ ಡೈರೆಕ್ಟ್ ಆಗಾಯ್ತು, ಇಂಡೈರೆಕ್ಟ್ ಆಗಾಯ್ತು. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಡಿಪೆಂಡ್ಸ್ ಆನ್ ಪ್ಲಾಂಟ್ಸ್ ಫಾರ್ ದ ಫುಡ್. ಹೌದಲ್ವಾ? ಸೊ ಸಪೋಸ್ ಹೇಗೆ ಅಂತಂದ್ರೆ ಈಗ ನೀವು ನಿಮ್ಮಲ್ಲಿ ಪಲಾವ್ ಮಾಡ್ಬೇಕಾಗಿರುತ್ತೆ. ಹೌದಲ್ವಾ? ಸೊ ನೀವು ಏನ್ ಬೇಕು? ಪಲಾವ್ ಮಾಡೋಕ್ಕೆ ತರಕಾರಿ ಬೇಕು. ಹೌದಲ್ವಾ? ಈಗ ಸಪೋಸ್ ಪಲಾವ್ ಮಾಡ್ಬೇಕಂದ್ರೆ ಅಕ್ಕಿ ಬೇಕು, ಕಾಮನ್ ಬೇಕು. ಹೌದಲ್ವಾ? ಅಕ್ಕಿ ಏದ್ರಿಂದ ಬರುತ್ತೆ? ಅಗೇನ್ ನಾವು ಪ್ಲಾಂಟ್ ಇಂದನೇ ಅಕ್ಕಿ ಬರೋದು. ಹೌದಲ್ವಾ? ಸೊ ಹಾಗೇನೆ ಈಗ ತರಕಾರಿ ಎಲ್ಲಿ ಸಿಗುತ್ತೆ? ಅಗೇನ್ ನಾವು ಪ್ಲಾಂಟ್ಗೆ ಹೋಗ್ಬೇಕು. ಸೊ ಹಾಗೇನೆ ಈಗ ಇಲ್ಲಪ್ಪ ನಾವು ನಾನ್ ವೆಜ್ ಅಂತ ಅಂದ್ಕೊಂಡ್ರೆ ನಾನು ನಾನ್ ವೆಜ್ ಮಾತ್ರ ತಿಂತೀವಿ, ನಾವು ತಿನ್ನೋದಿಲ್ಲ ಅಂತ ಅಂದ್ಕೊಂಡ್ರೆ ನಾವೇನ್ ಮಾಡ್ಬೇಕು? ಮತ್ತೆ ಅಗೇನ್ ಅವರು ಈಗ ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ಹೋಗ್ತಿದ್ದಾರೆ ಅಂತ. ಹೆಂಗೆ ಅಂತಂದ್ರೆ ಇಂಡೈರೆಕ್ಟ್ ಆಗಿ ಸಪೋಸ್ ಗೋಟ್. ಹೌದಲ್ವಾ? ಈಗ ನಾವು ಗೋಟ್ ತಿಂತಿದೀವಿ ಅಥವಾ ನಾವು ಕೋಳಿ ತಿಂತಿದೀವಿ ಅಂತಂದ್ರೆ ಈಗ ಇಂಡೈರೆಕ್ಟ್ ಆಗಿ ಮತ್ತೆ ಫುಡ್. ಈಗ ಅನಿಮಲ್ಸ್ ಅಂದ್ರೆ ಹ್ಯೂಮನ್ ಬೀಯಿಂಗ್ಸ್ ಏನಂತ ಹೇಳ್ತಾರೆ? ನಾವು ಪ್ಲಾಂಟ್ಸ್ ನಾವು ತಿನ್ನೋದೇ ಇಲ್ಲಪ್ಪ, ಪ್ಲಾಂಟ್ಸ್ ತಿನ್ನೋದೇ ಇಲ್ಲ, ನಾವು ಅನಿಮಲ್ಸ್ ತಿಂದು ಬದುಕ್ತೀವಿ ಅಂತಂದ್ರೆ ಸಪೋಸ್ ಏನ್ ತಿಂತಾರೆ? ಎಕ್ಸಾಂಪಲ್ ಕೊಡಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ ಅಂತ. ಹೆಣ್ಣು ತಿಂತಾರೆ ಅಂತ ಅನ್ಕೊಳ್ರಿ. ಹೌದಾ? ಸೊ ಹೆಣ್ಣೆ ತಿನ್ನುತ್ತೆ, ಅಗೇನ್ ಏನ್ ತಿನ್ನುತ್ತೆ? ಸೀಡ್ಸ್. ಹೌದಾ? ಸೀಡ್ಸ್ ಎಲ್ಲಿದು? ಅಗೇನ್ ಪ್ಲಾಂಟ್ ಇಂದ ಬಂದಿದ್ದು ಸೀಡ್ಸ್. ಹೌದಾ? ಸೀಡ್ಸ್. ಹ್ಯೂಮನ್ಸ್ ಏನ್ ತಿಂತಾರೆ? ಹೆಣ್ಣು. ಸೊ ಹೆಣ್ಣೆ ತಿನ್ನುತ್ತೆ ಸೀಡ್ಸ್ ಎಲ್ಲಿಂದ ಬರುತ್ತೆ? ಅಗೇನ್ ಪ್ಲಾಂಟ್. ಸೊ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ human beings including human beings, animals including human beings directly or indirectly depends on plants for food. Okay na? So ಹಾಗಾದ್ರೆ ಇದು ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಮೋಡ್ ಆಫ್ ನ್ಯೂಟ್ರಿಷನ್. Mode of nutrition. Mode of nutrition. Plants are the only organisms that can prepare food. For example, now animals are including human beings directly or indirectly depends on plants ಅಂತ ನಮಗೆ ಗೊತ್ತಾಯ್ತು. ಸೊ ಹಾಗಾದ್ರೆ ಪ್ಲಾಂಟ್ಸ್ ಏನ್ ತಿನ್ನಲ್ಲ ಫುಡ್ ನ ಪ್ರಿಪೇರ್ ಮಾಡ್ತವೆ ಅಂತಂದ್ರೆ ನಾವು ಆಗ್ಲೇ ನೋಡಿದ್ವಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಲಿಪಿಡ್ಸ್, ವೈಟಮಿನ್ಸ್. ಸೊ ಹೀಗೇನೆ ಮೇನ್ ಆಗಿ ಫುಡ್ ಪ್ರೊಡಕ್ಷನ್ ಆಗಬೇಕು ಅಂತಂದ್ರೆ ಈ ಪ್ಲಾಂಟ್ ಏನೇನು ಬೇಕೋ ಒಂದು ಕಾರ್ಬನ್ ಡೈಆಕ್ಸೈಡ್ CO2 and water H2O, also minerals. ಅಲ್ವಾ? ಸೊ ಮಿನರಲ್ಸ್ ಅಲ್ಲಿ ನಾವು ನೋಡಿದ್ವಿ ಕ್ಯಾಲ್ಸಿಯಮ್, ಸೋಡಿಯಂ,
ಮೆಗ್ನೀಷಿಯಮ್. ಸೊ ಇವೆಲ್ಲ ಎಕ್ಸಾಂಪಲ್ ಫಾರ್ ಮಿನರಲ್ಸ್. ಸೊ ನಾವು H2O ವಾಟರ್, ಕಾರ್ಬನ್ ಡೈಆಕ್ಸೈಡ್. ಸೊ ಈಗ ಫುಡ್ ಪ್ರಿಪೇರ್ ಆಗಬೇಕು ಅಂತಂದ್ರೆ ಮೇನ್ ಆಗಿ ಏನ್ ಬೇಕು? ಕಾರ್ಬನ್ ಡೈಆಕ್ಸೈಡ್, ವಾಟರ್ ಮತ್ತೆ ಮಿನರಲ್ಸ್. ಸೊ ಇಷ್ಟು ಇದ್ದಾಗ ಪ್ಲಾಂಟ್ಸ್. ಸೊ ಹಾಗಾದ್ರೆ ಈ ಮೋಡ್ ಆಫ್ ನ್ಯೂಟ್ರಿಷನ್ ಅಲ್ಲಿ ದ ನ್ಯೂಟ್ರಿಯೆಂಟ್ಸ್ ಎನೇಬಲ್ ಲಿವಿಂಗ್ ಆರ್ಗನಿಸಮ್ಸ್ ಟು ಬಿಲ್ಡ್ ದೇರ್ ಬಾಡೀಸ್ ಟು ಗ್ರೋ. ಹೌದಲ್ವಾ? ಇದರಲ್ಲಿ ಈ ಮೋಡ್ ಆಫ್ ನ್ಯೂಟ್ರಿಷನ್ ಅಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ಆಟೋಟ್ರೋಫಿಕ್ ಮತ್ತೆ ಹೆಟರೋಟ್ರೋಫಿಕ್ ಅಂತ ಬರುತ್ತೆ. ಸೊ ಆಟೋಟ್ರೋಫಿಕ್ ಅಂತಂದ್ರೆ auto refers to the term auto refers to self. Trophic refers to nutrition. ಸೊ ಆಟೋಟ್ರೋಫಿಕ್ಸ್ ಇದರಲ್ಲಿ ಇರುತ್ತೆ. ಆಟೋ ಅಂದ್ರೆ ಸೆಲ್ಫ್, ತನ್ನಷ್ಟಕ್ಕೆ, ನ್ಯೂಟ್ರಿಷನ್ ಅಂದ್ರೆ ಫುಡ್ ಅಂತ. ಸೊ ತನ್ನಷ್ಟಕ್ಕೆ ತಾನೇ ಆಹಾರವನ್ನು ತಯಾರಿಸುವ ಆಟೋಟ್ರೋಫಿಕ್. ದ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ವಿಚ್ ಆರ್ಗನಿಸಮ್ಸ್ ಮೇಕ್ ಫುಡ್ themselves for simple substance are called autotrophic and such plants are called autotrophs. Autotrophs ಅಂದ್ರೆ the term auto refers to self, trophic refers to nutrition. So they are called autotrophs or autotrophic plants. Then the next one, heterotrophs. And animals and most other organisms make food prepared by plants. They are called heterotrophic. So ಹಾಗಾದ್ರೆ ನಾವು ಹೆಟರೋಟ್ರೋಫ್ಸ್ ಅಂಡ್ ಆಟೋಟ್ರೋಫಿಕ್ ಅಂಡ್ ಹೆಟರೋಟ್ರೋಫಿಕ್ ಅಂತ ನಾವು ಡಿಸ್ಕಸ್ ಮಾಡ್ತಾ ಹೋದ್ವಿ, ಹೌದಲ್ವಾ? ಸೊ ಹಾಗೇನೆ ಈಗ ನಾವು how do the plants obtain the raw materials and from the surroundings? How do the plants obtain the raw materials from the surroundings and how do they prepare food ಅನ್ನೋದನ್ನ ನಾವು ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಹಾಗಾದ್ರೆ ರಾ ಮೆಟೀರಿಯಲ್ಸ್ ಅಂತ ಕೇಳಿದ್ರಲ್ವಾ? ರಾ ಮೆಟೀರಿಯಲ್ಸ್ ಅಂದ್ರೆ ರಾ ಮೆಟೀರಿಯಲ್ಸ್. ಸೊ ನಾನು ಆಲ್ರೆಡಿ ಹೇಳಿದೆ ರಾ ಮೆಟೀರಿಯಲ್ಸ್ ಅಂದ್ರೆ ಯಾವ್ಯಾವು. ಫಸ್ಟ್ ಒಂದು ಪ್ಲಾಂಟ್ ಬೆಳಿಬೇಕು ಅಂದ್ರೆ ಹೇಳ್ಬೇಕು. ಫಸ್ಟ್ ಪ್ರೊಡಕ್ಷನ್ ಆಫ್ ಫುಡ್ ಅಂದ್ರೆ ಫುಡ್ ಪ್ರೊಡಕ್ಷನ್ ಆಗಬೇಕು ಅಂತಂದ್ರೆ ಏನೇನ್ ಬೇಕು? ಫುಡ್ ಪ್ರೊಡಕ್ಷನ್ ಆಗಬೇಕು ಅಂದ್ರೆ ಫಸ್ಟ್ ಒನ್ ಬಂದು ವಾಟರ್ ಬೇಕು, ಹೌದಾ? ವಾಟರ್ ಬೇಕು. ಸೆಕೆಂಡ್ ಒನ್ ಬಂದು ಏನ್ ಬೇಕು? ಮಿನರಲ್ಸ್. ಓಕೆನಾ? ಇದು ನೆಕ್ಸ್ಟ್ ನೀವು ಆಲ್ರೆಡಿ ಗೊತ್ತು, ನೀವೆಲ್ಲ 6th ನಲ್ಲಿ ಡಿಸ್ಕಸ್ ಮಾಡಿದ್ದಾರೆ ಈ ಚಾಪ್ಟರ್ ಬಗ್ಗೆ. ಇನ್ನು ಏನ್ ಬೇಕು? ಸಸ್ಯಗಳು ಫುಡ್ ಪ್ರೊಡಕ್ಷನ್ ಮಾಡಬೇಕು ಅಂತಂದ್ರೆ ವಾತಾವರಣದಲ್ಲಿರುವಂತಹ ಸರೌಂಡಿಂಗ್ಸ್ ನಲ್ಲಿ ಇರುವಂತಹ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ CO2 ನ ಹೀರ್ಕೊಂಡು ಫುಡ್ ನ ಪ್ರೊಡಕ್ಷನ್ ಮಾಡ್ತೇವೆ. ಅಂದ್ರೆ ಏನ್ ಬೇಕು? ಫುಡ್ ಪ್ರೊಡಕ್ಷನ್ ಆಗಬೇಕು ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಕು. ಸೊ ಹಾಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಆಗಿ ಮೇಜರ್ ಥಿಂಗ್ ಯಾವುದು ಅಂತಂದ್ರೆ ಸನ್ಲೈಟ್, ಹೌದಲ್ವಾ? ಸನ್ಲೈಟ್ ಬೇಕು, ಹೌದಲ್ವಾ? ಸನ್ಲೈಟ್. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಸನ್ಲೈಟ್ ಬೇಕೇ ಬೇಕು. ಯಾಕೆ? ಫುಡ್ ಪ್ರೊಡಕ್ಷನ್ ಆಗಬೇಕಂದ್ರೆ ಈ 3 ಬೇಕು. ಈ 3ರಲ್ಲಿ ಮೇನ್ ಇಂಪಾರ್ಟೆಂಟ್ ಸನ್ಲೈಟ್ ಬೇಕು. ಸನ್ಲೈಟ್ ಇಲ್ಲ ಅಂತಂದ್ರೆ ಫುಡ್ ಪ್ರೊಡಕ್ಷನ್ ಆಗೋದೇ ಇಲ್ಲ. ಸೊ ಹಾಗಾಗಿ ಸಪೋಸ್ ಇದಕ್ಕೆ ನಾವು ಎಕ್ಸ್ಪೆರಿಮೆಂಟ್ ಮೂಲಕ ನಾವು ತಿಳ್ಕೊಬಹುದು. ಸನ್ಲೈಟ್ ಇಲ್ಲದೆ ಫುಡ್ ಪ್ರೊಡಕ್ಷನ್ ಆಗಲ್ಲ, ಸಸ್ಯಗಳ ಬೆಳವಣಿಗೆ ಆಗೋಲ್ಲ ಅನ್ನೋದನ್ನ ನಾವು ಹೆಂಗ್ ತಿಳ್ಕೊಬೇಕು ಅಂತಂದ್ರೆ, ಈಗ ಸಪೋಸ್ ಒಂದು ಪ್ಲಾಂಟ್ ನ ನಾವು 2 ಪಾರ್ಟ್ ತಗೋತೀವಿ, ಹೌದಾ? 2 ಪಾರ್ಟ್. ಆ ಪಾರ್ಟ್ಗೆ ಪ್ಲಾಂಟ್ಸ್ ನ ಹಾಕ್ತೀವಿ, ಹೌದಾ? ಸೊ ಹಾಕ್ತೀವಿ. ಈ ಪ್ಲಾಂಟ್ ನ, ಈ ಪಾರ್ಟ್ ನ ನಾವೇನ್ ಮಾಡ್ತೀವಿ? ಮನೆ ಒಳಗಿರ್ತೀವಿ. ಸೊ ಅಂದ್ರೆ ಬೆಳಕು ಬರ್ದಿದ್ದಂತಹ ಜಾಗ, ಸನ್ಲೈಟ್ ಬರ್ದಿದ್ದಂತಹ ಜಾಗಕ್ಕೆ ನಾವು ಇಡ್ತೀವಿ. ಯಾವ್ದೋ ಪಾರ್ಟ್ ಎ ನಲ್ಲಿರೋದನ್ನ. ಮತ್ತೆ ಪಾರ್ಟ್ ಬಿ ನಲ್ಲಿರೋದನ್ನ ನಾವು ಏನ್ ಮಾಡ್ತೀವಿ? ಮನೆಯಿಂದ ಟೆರಸ್ ಮೇಲೆ ಇಡ್ತೀವಿ. ಸೊ ಇಲ್ಲಿ ಸನ್ಲೈಟ್ ಈ ಪಾರ್ಟ್ ನಲ್ಲಿರುವಂತಹ ಪ್ಲಾಂಟ್ ನ ಸನ್ಲೈಟ್ಗೆ
ಎಕ್ಸ್ಪೋಸ್ ಮಾಡ್ತೀವಿ ಹೌದಲ್ವಾ. ಸನ್ಲೈಟ್ಗೆ ಎಕ್ಸ್ಪೋಸ್ ಮಾಡಿದಾಗ ಈ ಪ್ಲಾಂಟ್ ಏನಾಗುತ್ತೆ, ಕ್ಲೀನ್ ಆಗಿ ಬೆಳ್ಕೊಳುತ್ತೆ. ಸೊ ಹೌದಾ. ಸೊ ಈ ಪ್ಲಾಂಟ್ ಏನಾಗುತ್ತೆ, ಪಾಟ್ ಏನಲ್ಲಿರೋದು ಒಣಗೋಗುತ್ತೆ. ಸೊ ಯಾಕೆ ಅಂದ್ರೆ ಈ ಪಾಟ್ಗೆ ಫುಡ್ ಪ್ರೊಡಕ್ಷನ್ ಆಗಬೇಕು ಅಂದ್ರೆ ಏನ್ ಬೇಕು, ಸನ್ಲೈಟ್ ಬೇಕು. ಸೊ ವಾಟರ್ ಹಾಕಿದ್ವಿ, ಮಿನರಲ್ ಸಿಕ್ತು, ಕಾರ್ಬನ್ ಡೈಆಕ್ಸೈಡ್ ಸಿಕ್ತು. ಸೊ ಆದ್ರೆ ಸನ್ಲೈಟ್ ಸಿಗ್ಲಿಲ್ಲ. ಸೊ ಈ ಪ್ಲಾಂಟ್ ಡೈಟ್ ಅಂದ್ರೆ ಬೆಳಿಲಿಲ್ಲ. ಸೊ ಈ ಪ್ಲಾಂಟ್ ಏನ್ ಸಿಕ್ತು, ವಾಟರ್ ಸಿಕ್ತು, ಮಿನರಲ್ಸ್ ಸಿಕ್ತು, ಕಾರ್ಬನ್ ಡೈಆಕ್ಸೈಡ್ ಸಿಕ್ತು. ಸೊ ಹಾಗೇನೆ ಸನ್ಲೈಟ್ ಕೂಡ ಸಿಕ್ತು ಮೇನ್ ಆಗಿ. ಸೊ ಅದರಿಂದ ಏನಾಯ್ತು, ಈ ಪ್ಲಾಂಟ್ ಚೆನ್ನಾಗಿ ಬೆಳೀತು, ಪಾಟ್ ಬಿ ನಲ್ಲಿ. ಸೊ ಇದು ಎಕ್ಸಾಂಪಲ್ ಫಾರ್ ರಾ ಮೆಟೀರಿಯಲ್ಸ್. ಅಂದ್ರೆ ರಾ ಮೆಟೀರಿಯಲ್ಸ್ ಯಾವ್ಯಾವು, ವಾಟರ್ ಗೊತ್ತಾಯ್ತು, ಮಿನರಲ್ಸ್ ಗೊತ್ತಾಯ್ತು, ಕಾರ್ಬನ್ ಡೈಆಕ್ಸೈಡ್ ಗೊತ್ತಾಯ್ತು, ಹಾಗೇನೆ ಸನ್ಲೈಟ್ ಗೊತ್ತಾಯ್ತು. ಸೊ ಸನ್ಲೈಟ್ ಇಂದ ಫುಡ್ ಪ್ರೊಡಕ್ಷನ್ ಆಗುತ್ತೆ ಅನ್ನೋದನ್ನ ನಾವು ಈ ಕ್ಲಾಸ್ ನಲ್ಲಿ ತಿಳ್ಕೊಂಡ್ರು. ಸೊ ಹಾಗಾದ್ರೆ ಫೋಟೋಸಿಂಥಸಿಸ್ ಅಂತ ಒಂದು ಪ್ರೋಸೆಸ್ ಬರುತ್ತೆ. ಸೊ ಫೋಟೋಸಿಂಥಸಿಸ್ ಅಂದ್ರೆ ಏನು, ಸನ್ಲೈಟ್ ನ ಪ್ಲಾಂಟ್ಸ್ ಯಾಕೆ ಎಕ್ಸ್ಪೋಸ್ ಮಾಡ್ತವೆ. ಸೊ ಸನ್ಲೈಟ್ ನ ಯೂಸ್ ಮಾಡಿಕೊಂಡು ಫುಡ್ ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ತವೆ, ಫೋಟೋಸಿಂಥಸಿಸ್ ಅಂದ್ರೆ ಏನು ಅನ್ನೋದನ್ನ ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು 1 by 1 ಡಿಸ್ಕಸ್ ಮಾಡ್ತಾ ಹೋಗೋಣ. ಹೌದಾ. ಓಕೆನಾ. ಥ್ಯಾಂಕ್ ಯು.